ಸತ್ಯಧರ್ಮ ಮಾರ್ಗದಲ್ಲಿ ನಡೆದರೆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಆಧ್ಯಾತ್ಮಿಕತೆ ಮರೆತರೆ ಬೇರಿಲ್ಲದ ಮರದಂತೆ ಜೀವನವಾಗುತ್ತದೆ. ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ಕೊತ್ತತ್ತಿ ಹೋಬಳಿ ಕ್ಯಾತುಂಗೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಭೈರವೇಶ್ವರ ದೇವಾಲಯ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಊರಿನ ದೈವ ಶ್ರೀ ಭೈರವೇಶ್ವರ ಸ್ವಾಮಿಗೆ ದೇವಾಲಯ ಕಟ್ಟಿದ್ದೀರಿ. ದೇವರು ಕೂಡ ನಮಗಾಗಿ ಇರುತ್ತಾನೆಯೇ ಹೊರತು ದೇವರೀ ಬಂದು ಭಕ್ತರಲ್ಲಿ ದೇವಾಲಯ ನಿರ್ಮಿಸಿಕೊಡಿ ಎಂದು ಕೇಳುವುದಿಲ್ಲ. ನಮ್ಮ ಪ್ರತಿ ಕಾರ್ಯದಲ್ಲೂ ಭಗವಂತ ಇರುತ್ತಾನೆ ಎಂದು ಉಸಿರಾಟದಂತೆ ಆತನ ಸ್ಮರಣೆ ಮಾಡುತ್ತಿದ್ದರೆ ಆತನ ಅನುಭೂತಿ ನಮಗಾಗುತ್ತದೆ ಎಂದು ತಿಳಿಸಿದರು. ಆಧುನಿಕತೆ ಬೆಳೆದಂತೆ ವಿದ್ಯೆ ಜಾಸ್ತಿಯಾಗುತ್ತಿರುವ ದಿನಮಾನದ ಗಳಿಗೆಯಲ್ಲಿ ಹೇಳುವುದನ್ನು ಕೇಳುವ ಪರಿಸ್ಥಿತಿ ಯಾರಲ್ಲೂ ಇಲ್ಲ. ಹೇಳುವುದನ್ನು ಎಲ್ಲವನ್ನೂ ಅರ್ಥವಾಗಿ ವೈಜ್ಞಾನಿಕವಾಗಿ ಹೇಳಬೇಕು ಎಂದು ತಿಳಿಸಿದರು. ಆಧುನಿಕ ವಿದ್ಯೆಗಳ ಸಂದರ್ಭದಲ್ಲಿ ಹೇಳಿದ್ದೆಲ್ಲ ಮಕ್ಕಳು ಕೇಳಿಬಿಡ್ತಿದ್ರು. ವಿದ್ಯೆ ಜಾಸ್ತಿ ಆಗ್ತಾ ಇರೋ ಗಳಿಗೆನಲ್ಲಿ ಹೇಳಿದ್ದೆಲ್ಲ ಕೇಳೋ ಸ್ಥಿತಿನಲ್ಲಿಲ್ಲ. ಎಲ್ಲವನ್ನು ಕೂಡ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಬಯಸ್ತಾರೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಏನರ್ಥ? ಅದು ನಮ್ಮ ಇಂದ್ರಿಯಗಳಿಗೆ, ಮನಸ್ಸು ಮತ್ತು ಬುದ್ಧಿಗೆ ಗೋಚರ ಆಗುವ ರೀತಿ ಯಾವುದಂತೂ ಅದು ಸತ್ಯ, ಅದರಿಂದ ಅದು ಸತ್ಯ ಇಲ್ಲ ಅಂತ ಒಂದು ಭಾವನೆ ಬಂತು. ಹೌದಲ್ಲ? ಆದರೆ ನಮ್ಮ ಹಿರಿಯರು ಬಹಳ ಬುದ್ಧಿವಂತರು. ಗೊತ್ತಿಲ್ಲದನ್ನ ಹೇಳಲಿಕ್ಕೆ ಹೋದ್ರೆ ಒಪ್ಪೋದಿಲ್ಲ ಅಂತ ಹೇಳಿಕೊಂಡು ಗೊತ್ತಾಗೋ ರೀತಿಯಲ್ಲಿ ಹೇಳಿ ಆನಂತರದಲ್ಲಿ ಈಗ ಉದಾಹರಣೆಗೆ ತುಂಬಾ ದೂರದ ಡಿ ಸಿ ಇರ್ತಾರೆ. ನಮ್ಮ ಹುಡುಗರುಗಳು ಉತ್ತರ ಕರ್ನಾಟಕ ಹುಬ್ಳಿ ಕಡೆ ಹೋಗಿದ್ರಂತೆ. ಅಲ್ಲಿ ಯಾರೋ ಹೇಳಿದ್ರಂತೆ, ಇಲ್ಲಿ ನಿಮ್ಮ ಕಡೆ ಒಬ್ಬರು ಡಿ ಸಿ ಆಗಿದ್ದಾರೆ ಅಂತ. ಕೇಳಿಸ್ತಾರ? ಸರಿ, ಪಕ್ಕದಲ್ಲಿ ರೂಮಲ್ಲಿ ಇದ್ರಂತೆ. ಅವರು ಕರ್ಕೊಂಡು ಬಂದರು, ನಿಮ್ಮ ಸ್ವಾಮಿಗಳು ಬಂದಿದ್ದಾರೆ ಅಂತ. ದೊಡ್ಡ ಗುರುಗಳು ಕೇಳಿದ್ರಂತೆ, ಯಾವ ನಿಮ್ದು ಅಂತ ಕೇಳಿದ್ರು. ನಾವು ಮಂಡ್ಯ. ಮಂಡ್ಯದಲ್ಲಿ ಇಲ್ಲಿ ಅದಕ್ಕೆ ಅದನ್ನೇ ಅದು ಪದ್ಧತಿ ಅಂತ ಹೇಳುದು, ಪದ್ಧತಿ ಅಂತ ಹೇಳಿದ್ರು. ಸುಮ್ಮನೆ ಹೇಳಿದ್ರೆ ಬಟ್ ನಿಜವಾದ ಘಟನೆ ಇವುಗಳಲ್ಲ, ಬೇರೆ ಕಡೆ ಮಂಡ್ಯ ಅಂತ ಹೇಳಿದ್ರು. ಆನಂತರದಲ್ಲಿ ಮಂಡ್ಯದ ಯಾವ ಅಂತ ಕೇಳಿದ್ರು. ಪದ್ಧತಿ ಅಂತ ಹೇಳಿದ್ರು. ಪದ್ಧತಿ ಯಾರ ಮನೆ? ಪದ್ಧತಿ ಪಕ್ಕ ಕ್ಯಾತಂಗಿರಿ ಇದ್ರೆ ಆ ಊರು. ಫಸ್ಟ್ ಹೇಳಬೇಕಾಯ್ತದೆ ಯಾವ್ದನ್ನು? ಯಾರು ಹೇಳಬೇಕಾಯ್ತು? ಕ್ಯಾತಂಗಿರಿ ಹೇಳಬೇಕಾಯ್ತು. ಮನೆ ಹೇಳಿದ್ದು ಯಾವ್ದು? ಮಗ ಹೇಳಿದ್ದು ಯಾವ್ದವ? ಮಂಡ್ಯ ಹೇಳಿ ಪದ್ಧತಿ ಕ್ಯಾತಂಗಿರಿ. ಯಾಕೆಂದ್ರೆ ಕ್ಯಾತಂಗಿರಿ ಅಂದ್ರೆ ಅರ್ಥ ಆಗಲಿಲ್ಲ, ತುಂಬ ದೂರದಲ್ಲಿ ಬರುತ್ತೆ. ಈಗ ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಮಂಡ್ಯ ಈಸಿಯಾಗಿ ಅರ್ಥ ಆಗುತ್ತೆ. ಪದ್ಧತಿ ಅಂದ್ರೆ ಅಷ್ಟೇ ಕಷ್ಟ. ಕ್ಯಾತಂಗಿರಿ ಅಂದ್ರೆ ಇದೇ ರೀತಿಯಲ್ಲಿ ಬೇರೆ ಏನ್ ಮಾಡಬೇಕು, ಎಲ್ಲ ಕಡೆ ಹೇಳೋದು ಸತ್ಯವೇ, ಅದು ಸ್ವಲ್ಪ ಆದ್ರೆ ನಮ್ಮ ಕಣ್ಣು ನೋಡುವಷ್ಟು ಶಕ್ತಿ ಬಂದಿಲ್ಲ, ಮನಸ್ಸು ತಿಳಿಯುವಷ್ಟು ಶುದ್ಧವಾಗಿಲ್ಲ, ಬುದ್ಧಿ ಹರಿಯುವಷ್ಟು ಸೂಕ್ಷ್ಮವಾಗಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ನೋಡಪ್ಪ ಇಲ್ಲಿದೆ ದೇವರು ಅಂತ ದೇವಸ್ಥಾನವನ್ನು ಕಟ್ಟಿ ಎಲ್ಲ ಕಡೆ ಕೂಡ ಅನಂತವಾಗಿರ್ತಕ್ಕಂಥ ದೇವರಿಗೆ ಒಂದು ಸಾಕಾರದ ಶಾಂತ ರೂಪವನ್ನು ಕೊಟ್ಟು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡು, ಆಮೇಲೆ ನಿಜವಾದ ದೇವರ ಹತ್ರ ಹೋಗ್ತೀಯ ಅಂತ ಹೇಳಿಕೊಟ್ರು. ಹಾಗೆ ಇವತ್ತು ಭೈರವೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ನಮ್ಮೂರಿನಲ್ಲಿ ಕ್ಯಾತಂಗೆರೆ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಇನ್ನೂ ವಿಶೇಷ. ಏನು ದೇವರಲ್ಲೂ ವ್ಯತ್ಯಾಸ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ದೇವರಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಮಳೆ ಮೋಡ ಎಲ್ಲ ಒಂದೇ ಕಡೆ ಆರಾಧನೆ ಕೂಡ. ಆಕಾಶ ಒಂದೇ, ಎರಡಿಲ್ಲವ. ಆಕಾಶ ಒಂದಿದೆ, ಎರಡಿಲ್ಲ, ಒಂದೇ ಆಕಾಶ. ಆದ್ರೆ ಒಂದೊಂದು ದೂರ ಒಂದೊಂಥರ ಮೋಡಗಳು ಕಾಣಿಸ್ತಿರ್ತವೆ. ಇಲ್ಲಿ ಬಿದ್ದು ಮಳೆ ಮದ್ದೂರಲ್ಲಿ ಇರಲಿಲ್ಲ, ಮದ್ದೂರಲ್ಲಿ ಬಿದ್ದದ್ದು ಶ್ರೀರಂಗಪಟ್ಟಣದಲ್ಲಿ ಇರಲಿಲ್ಲ. ಯಾಕೆ? ಆಕಾಶ ಒಂದೇ ಆದ್ಮೇಲೆ ಯಾಕೆ ಆಗುತ್ತೆ? ಸೀಸನ್ಗಳು ಒಂದೇ ಇದಾವ. ಎಷ್ಟಿದಾವೆ ಸೀಸನ್ಗಳು? ಎಷ್ಟು ಸೀಸನ್ಸ್ ಇದಾವೆ? ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ. ಕಾಲ ಒಂದೇ ಆದ್ಮೇಲೆ ಯಾಕೆ ಸೀಸನ್ ಆಗಿದ್ದಾವೆ? ಅದೇ ರೀತಿಯಲ್ಲಿ ಒಂದೊಂದು ಕಡೆ ಒಂದೊಂದು ಕಾಲಕ್ಕೆ ತಕ್ಕದಾಗಿ ಅಲ್ಲಿಯ ಶ್ರದ್ಧೆ ಭಕ್ತಿ ಗೌರವವಾಗಿ ಒಂದೊಂದು ದೇವರಿಗೆ ಒಂದಿಷ್ಟು ವಿಶೇಷವಾದ ಸ್ಥಾನಮಾನ ಇರುತ್ತೆ. ಭೈರವೇಶ್ವರನ ವಿಶೇಷ ಏನು ಅಂತಂದ್ರೆ, ಎಲ್ಲ ದೇವರುಗಳ ಆದಿಯಾಗಿ ಮನುಷ್ಯರ ಆದಿಯಾಗಿ ಕಾಲ ಮತ್ತು ದೇಶಕ್ಕೆ ಬಂದಿಯಾಗಿರೋದು.
ಉದಾಹರಣೆಗೆ ನೀವು ಕ್ಯಾಥಲಿಕ್ ಹುಟ್ಟಿದ್ವಿ, ಹೌದಾ? ಇದು ಒಂದು ಸ್ಥಳ, ಇದನ್ನ ಸ್ಪೇಸ್ ಅಂತ ಕರೀತೇವೆ ಅಥವಾ ದೇಶ ಅಂತ ಕರೀತೇವೆ. ಇಲ್ಲಿ ಹುಟ್ಟಿದ್ದು 20 ವರ್ಷ ಆಗಿದೆ ಅಂತ ಭಾವಿಸಿ, ಇನ್ನೊಂದು 60-70 ವರ್ಷ ಬರುತ್ತೀರಿ, ಆಮೇಲೆ ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋಗ್ತೀರಿ? ಕಾರಾಯ ಎಲ್ಲ ಹೋಗ್ತೀರಿ. ಹಾಗೆ 20 ವರ್ಷದಿಂದ ಎಲ್ಲಿದ್ರಿ ಗೊತ್ತಿಲ್ಲ. 70 ವರ್ಷ ಅಂದ್ರೆ ಎಲ್ಲಿರ್ತೀರಿ ಅದು ಗೊತ್ತಿಲ್ಲ. ಎಲ್ಲರೂ ಕೂಡ ಅವತಾರಗಳನ್ನು ಎತ್ತಿ ಬಂದಂತ ದೇವರುಗಳ ಆದಿಯಾಗಿ ಈ ಕಾಲ ಮತ್ತು ದೇಶದ ಒಳಗಡೆ ಸಿಗಾಕೊಂಡು ಒಂದು ದಿನ ವಾಪಸ್ ಹೋಗ್ತಾರೆ. ಆದ್ರೆ ಕಾಲಭೈರವೇಶ್ವರ ಸ್ವಾಮಿ ಮಾತ್ರ ಎಲ್ಲರಿಗೂ ಕೂಡ ಕಾಲ ಎದುರಿಸಿದ್ರೆ ಕಾಲಭೈರವೇಶ್ವರ ಸ್ವಾಮಿ ಕಾಲನಿಗೆ ಎದುರಿಸ್ತಾರೆ. ಓಕೆ, ಅದನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಎಲ್ಲರೂ ಈಚ್ ಅಂಡ್ ಎವ್ರಿ ಬೀಯಿಂಗ್ ಇನ್ ದಿಸ್ ಯೂನಿವರ್ಸ್ ಇಸ್ ಬೌಂಡೆಡ್ ಬೈ ಟೈಮ್ ಅಂಡ್ ಸ್ಪೇಸ್, ಬಟ್ ಕಾಲಭೈರವೇಶ್ವರ ಟು ಕಾಲಭೈರವೇಶ್ವರ ಟೈಮ್ ಇಟ್ ಸೆಲ್ಫ್ ಇಸ್ ಬೌಂಡೆಡ್ ಅಂತ. ಎಲ್ಲವೂ ಕೂಡ ಕಾಲಕ್ಕೆ ಅಧೀನವಾದರೆ ಕಾಲಭೈರವೇಶ್ವರಕ್ಕೆ ಕಾಲವೇ ಅಧೀನವಾಗಿದೆ. ಅಂತಹ ಶ್ರೇಷ್ಠ ದೇವರ ಮಕ್ಕಳಾಗಿರ್ತಕ್ಕಂಥ ಭಕ್ತರಾಗಿರ್ತಕ್ಕಂಥ ನಮಗೆ ಮೃತ್ಯುವಿನ ಭಯವಿಲ್ಲ. ಹಾಗೆ ಭೈರವನನ್ನು ಕೂಡ ಯಾರು ಸಾಯಂತಿವ ಅಂತಂದ್ರೆ ಆ ಮೃತ್ಯುವಲ್ಲ. ಮೃತ್ಯುವಿನ ಭಯ ಅಂತಂದ್ರೆ ಕಾಲಭೈರವೇಶ್ವರನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ನಮಗೆ 3 ದೇಹಗಳು ಉಂಟು ಗೊತ್ತಲ್ಲ. ಯಾವುದು? ಅನ್ನ ತಿಂದು ಬೆಳೆಸಿದ ಈ ದೇಹ, ಆಮೇಲೆ ವಿಚಾರಗಳಿಂದ ಬೆಳೆಸಿರ್ತಕ್ಕಂಥ ಮನಸ್ಸೆಂಬ ಒಂದು ಸೂಕ್ಷ್ಮ ದೇಹ, ಆಮೇಲೆ ಜ್ಞಾನವನ್ನ ತಿಂದು ಬೆಳೆಸಿರ್ತಕ್ಕಂಥ ಇನ್ನೊಂದು ಕಾರಣ ದೇಹ. ಎಷ್ಟು ದೇಹ ಆಗಿತ್ತು? 3 ದೇಹಗಳು. ಕಾಲಭೈರವೇಶ್ವರ ಸ್ವಾಮಿ ಭಕ್ತರಾಗಿರೋರಿಗೆ ಈ 3 ದೇಹಗಳು ಅಳಿದು ಕೊನೆಗೆ ದೇವರೇ ಆಗ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರ್ತಾರಂತೆ. ಅಂತಹ ದೇವರ ಮಕ್ಕಳು ಖುಷಿ ಪಡ್ಬೇಕಲ್ವಾ? ಕೊನೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಮುಂದಿನ ಹಳ್ಳಿಗೆ ನಮ್ಮ ದೇವರಾಜ್ ಹೇಳ್ತಾ ಮಳವಳ್ಳಿ ಹತ್ರ ಕಾರ್ಯಕ್ರಮ, ಇಟ್ಟಂಡಿ ಹತ್ರ ಕಾರ್ಯಕ್ರಮ, ಮತ್ತೆ ಮಂಡ್ಯದ ಇನ್ನೊಂದು ವಾಪಸ್ ಬರಬೇಕು. ಒಂದೊಂದು ದೇವರುಗಳು ಭೂಮಿ ಮೇಲೆ ಯಾಕೆ ಬರ್ತಾರೆ ಅಂತಂದ್ರೆ ಯಾವ್ಯಾವ ಕೆಲಸ ಮಾಡಿ ಬರ್ತಾರೆ. ಈಗ ನಾನು ಯಾಕೆ ಬಂದಿದ್ದೀನಿ ಇಲ್ಲಿ? ನನಗೊಂದು ಕೆಲಸ ಕೊಟ್ಟಿದ್ರೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಬಂದ್ಮೇಲೆ ನಾನು ಇಲ್ಲೇ ಇರ್ತೇನೆ, ಬರ್ಬೇಕಾದ್ರೆ ಏನ್ ಪಟ ಹಾಕಿ ಹೊಡೆದು ಮೆರವಣಿಗೆ ಮಾಡ್ಕೊಂಡು ಇಷ್ಟೆಲ್ಲ ಪ್ರೀತಿಯಿಂದ ಕರ್ಕೊಂಡು ಬಂದೆ. ಒಳ್ಳೆ ಸಿಂಹಾಸನ ಕೂಡ ಕೊಟ್ಟಿದ್ವಿ. ಚೇರ್ ಕೊಡ್ತಿರೋ ಚೇರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಷ್ಟೆಲ್ಲ ಪ್ರೀತಿ ಮಾಡೋ ಜನ ಇಲ್ಲೇ ಇದ್ದಾರೆ ಅಂತ ಹೇಳಿ ನಂತೆ ಕುಳಿತುಕೊಳ್ಳಿ. ಒಂದು ಅರ್ಧ ಗಂಟೆ ಆದ್ಮೇಲೆ ಊಟಿಸ್ಕೊಂಡು ಬರ್ತಾ ಇದ್ದ ಹಾಗೇನೆ ಸ್ವಾಮಿಗಳು ಎಷ್ಟೊತ್ತು ಕೂತ್ಕೊಂಡು ಹೌದಲ್ಲ? ಸ್ವಾಮಿಗಳನ್ನ ಮಾಡ್ಬಿಡಿ, ನೀವು ಪೂಜೆ ಮಾಡ್ತಾ ಇರ್ತೀರಿ ಅಂತ ಭಾವಿಸಿ. ಪೂಜೆಯನ್ನ ಕಾಲಭೈರವೇಶ್ವರ ಸ್ವಾಮಿ ಬರಲಿ ಅಂತ ಮನೇಲಿ ಪೂಜೆ ಮಾಡ್ತೀವಿ. ಭೈರವ ಪ್ರತ್ಯಕ್ಷ ಆಗುತ್ತೆ. ಏನು ಕುಡಿದು ಕೊಡಿಸ್ಬಿಡ್ತೀವಿ. ಕೊನೆಗೆ ಭೈರವ ಅತ್ತೆ ಉಳ್ಕೊಂಡ ಅಂತ ಇಟ್ಬಿಡ್ತೀವಿ. 1 ಗಂಟೆ 2 ಗಂಟೆ ಉಳ್ಕೊಂಡ. ಎಷ್ಟೊತ್ತಿಂದ ಕುಡಿತೀವಿ, ಎಷ್ಟೊತ್ತಿಂದ ಪೂಜೆ ಮಾಡೋಕ್ಕಾಗುತ್ತೆ. ಕೊನೆಗೆ ನೀವೇ ಕೇಳ್ತೀವಿ ಏನಂತ, ಯಾವ ಹೋಗ್ತೀಯಪ್ಪ. ಹಾಗಾಗಿ ಯಾವಾಗ ಕೂಡ ಉಳಿಯಕ್ಕಾಗೋದಿಲ್ಲ. ಆದರೆ ಒಂದೊಂದು ದೇವರುಗಳು ಒಂದೊಂದು ಕಾರ್ಯಕ್ಕೋಸ್ಕರ ಜಗತ್ತಿಗೆ ಬಂದಿದ್ದಾರೆ. ಅದೇ ರೀತಿ ಕಾಲಭೈರವೇಶ್ವರ ಸ್ವಾಮಿ ಬಂದ, ಆಂಜನೇಯ ಸ್ವಾಮಿ ಬಂದ, ಬೇರೆ ಬೇರೆ ದೇವರುಗಳು ಬಂದವರೆಲ್ಲ ವಾಪಸ್ ಹೊರಟಿದ್ದಾರೆ. ಆದರೆ ಬಂದು ಹೋಗದೇನೆ ಹಾಗೆ ಜಗತ್ತಿನಲ್ಲಿ ಭೂಮಿ ಮೇಲೆ ಉಳಿದಿರ್ತಕ್ಕಂಥ 2 ದೇವರುಗಳಿದಾವೆ. ಶಾಸ್ತ್ರ ಹೇಳುತ್ತೆ. ಯಾರು ಗೊತ್ತಾ? ಒಂದು ಆಂಜನೇಯ ಸ್ವಾಮಿ, ಇನ್ನೊಂದು ಕಾಲಭೈರವೇಶ್ವರ ಸ್ವಾಮಿ. ಅದಕ್ಕೆ ಇವರು ಸಂಬಂಧ ಏನು ಅಂದ್ರೆ, ಕೃಷ್ಣ ಬಂದ ಹೊರಟೋದ ಕಣ್ಣಿ ಕಾಣ ಪರವಾಗಿ ತೊಂದರೆ ತಪ್ಪು ಮಾಡಿದ ಚಿಂತೆ ಅಂತ ಭಾವಿಸ್ತೀವಿ. ರಾಮ ಬೇರೆ ಬೇರೆ ಅವತಾರಗಳು. ಆದರೆ ಭೈರವೇಶ್ವರ ಯಾವಾಗ ಸುತ್ತಮುತ್ತಲೇ ಇರುತ್ತೆ. ನಾನು ಕೊಡ್ತಿದ್ದೇನೆ, ಸುತ್ತ ಗಾಳಿ ಹೇಗಿದ್ದು ಅದಕ್ಕಿಂತ ವಿಶೇಷವಾಗಿ ನಾನು ಒಳಗೆ ಹೊರಗಡೆ ಗಾಳಿಗಾದ್ರೂ ಕೂಡ ಒಂದಿಷ್ಟು ಹೆಚ್ಚು ಕಡಿಮೆ ಇದೆ. ನಾನು ಸೇವನೆ ಮಾಡಿ ಗಾಳಿ ಹೊರಗಡೆ ಹೋಗ್ತೀನಿ, ನಾನು ಹೋಗೋದಿಲ್ಲ. ಆದರೆ ಭೈರವ ಪರಮಾತ್ಮ ಹಣುರೇಟು ತೃಣಕಾಷ್ಟದಲ್ಲಿ ಒಳಗೆ ಹೊರಗೆ ತದೇ ಜತಿ ತನ್ನೇ ಜತಿ ತದ್ದೂಡೆ ತದ್ದೋತಿಗೆ ತದಂತರಸ್ಯ ಸರ್ವಸ್ಯ ಸರ್ವಸ್ಯಾಸ್ಯ ವಾಕ್ಯ ದೇವರ ವಿಷಯ ಹೇಳ್ತಾ ಹೇಳಿ ನೋಡೋಣ. ತದೇ ಜತಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಸಚ್ಚಿದಾನಂದ, ಗ್ರಾಮದ ಮುಖಂಡರಾದ ಯಜಮಾನ್ ಕೆಟಿ ಪುಟ್ಟಸ್ವಾಮಿ, ಕೆಎಂ ಬಸವರಾಜು, ಕೃಷ್ಣ, ಲೋಕೇಶ್, ಕೆ ಕಿರಣ್, ಡಾ ಕೆಎಂ ಶಿವಕುಮಾರ್, ಶಂಭೂನಹಳ್ಳಿ ಕೃಷ್ಣ, ಕಾಳೇಗೌಡ, ಸಿದ್ದೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು.